ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶಾಂತ ನಿಲುವಾಗಿಲು. ಆಲೂರು ತಾಲೂಕಿನ ತಾಳೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಸಭೆಯನ್ನು ತಾಳೂರು ಸಮುದಾಯ ಭವನದಲ್ಲಿ ಕಬ್ಬಿನಹಳ್ಳಿ ಜಗದೀಶ್ ರವರ ನೇತೃತ್ವದಲ್ಲಿ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ನಂತರ ಸಭೆಯಲ್ಲಿ ವರ್ಷದ ಆಯವ್ಯಯ ಖರ್ಚಿನ ಬಗ್ಗೆ ಸದಸ್ಯರಿಗೆ ಹಾಗೂ ಸಾರ್ವಜನಿಕರ ಮುಂದೆ ವರದಿಯನ್ನು ಮಂಡಿಸಲಾಯಿತು. ಕಬ್ಬಿನಹಳ್ಳಿ ಜಗದೀಶ್ ರವರು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ತಾಳೂರು ಕೃಷಿ ಪತ್ತಿನ ಸಹಕಾರ ಸಂಘವು ತುಂಬಾ ಅಚ್ಚುಕಟ್ಟಾಗಿ ಲಾಭದಾಯಕವಾಗಿ ನಡೆಯುತ್ತಾ ಬಂದಿದೆ. ರೈತರಿಗೂ ಸಿಗುವಂತಹ ಸೌಲಭ್ಯವು ಸಮಯಕ್ಕೆ ತಕ್ಕಂತೆ ಒದಗಿಸುತ್ತಾ ಬಂದಿರುತ್ತಾರೆ. ಇದೇ ತರ ಸಹಕಾರಿಯಾಗಲೆಂದು ಆಶಿಸುತ್ತೇನೆ. ಈ ಸಂದರ್ಭದಲ್ಲಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಈ ವರ್ಗ ರಾಜ್ಯ ಸರ್ಕಾರ 1,32,500 ನಾಮಮಾತ್ರ ಸದಸ್ಯರಿಂದ 15 ಜನ 2,500 ಸದಸ್ಯರ ಷೇರು ಅಮೌಂಟ್ 1,40,000 ಒಟ್ಟು ಷೇರು 74,55,700. ಬರದರಿ ಸಾಲಿನಲ್ಲಿ ತರಗತಿ ಸದಸ್ಯರು 25 ಜನ ಸೇರ್ಪಡೆಯಾಗಿರ್ತಾರೆ. ಸರ್ಕಾರದ ಸಾಲ ಮತ್ತು ಸಹಾಯಧನ. ಬರದ ಸಾಲಿಗೆ ಸರ್ಕಾರದ ಸಾಲ ಬಾಕಿ ಇರುವುದಿಲ್ಲ ಹಾಗೂ ಸಹಾಯಧನ ನೀಡಬೇಕು. ಸಂಘದ ಸೌಲಭ್ಯಗಳು ಸಂಘದಿಂದ ನಿಮಗೆ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ನೀವು ಸಂಘಕ್ಕೆ ಮಾಡ್ಬೇಕಂತ ಹೇಳಿ ನನ್ನ ಸಾಕಷ್ಟು ಬಾರಿ ವಿವರಣೆ ಮಾಡಿ. ನಾನಾದ್ರೂ ಕೂಡ ಆಲೂರು ಸಕಲೇಶ್ಪುರದಲ್ಲಿ 25ರಿಂದ 30 ಪ್ರಾಥಮಿಕ ಕೃಷಿ ಪತ್ತಿನ ಸಂಘದ ಮಹಾಸಭೆಗಳಿಗೆ ಹೋಗ್ತೇನೆ. ಅದು ವಿಶೇಷವಾದ ಸಹಕಾರ ಸಂಘ ತಾಳೂರು. ನಮ್ಮ ತಾಲೂಕಿನ ಗಡಿಭಾಗದಲ್ಲಿದೆ, ಆಗಿದೆ. ತುಂಬಾ ದಲಿತರು, ಅಲ್ಪಸಂಖ್ಯಾತರ ಭಾಗ ನಮ್ಮ ಕಾರಣಕ್ಕಾಗಿ ನಾವು ಕೂಡ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಿಮ್ಮ ಸೌಮ್ಯ ಸ್ವಭಾವ, ನಿಮ್ಮ ಮುಕ್ತತನ ಈ ಸಂಘದ ಬೆಳವಣಿಗೆಗೆ ಸಹಕಾರಿಯಾಗಿದೆ. ಎಲ್ಲ ಸಂಘಗಳಲ್ಲೂ ನೋಡ್ತೀವಿ ನಾವು, ಎಷ್ಟು ಒಂದೆರಡ ಭಾಗಕ್ಕೆ ಹೋದಾಗ ಸಾವಿರಾರು ಜನ, ಸಾವಿರಾರು ವರ್ಷ ಕೇಳ್ತಾರೆ, ಸಾವಿರಾರು ಮಹಿಳೆಗಳನ್ನ ಚರ್ಚೆ ಮಾಡ್ತಾರೆ. ಚರ್ಚೆ ಮಾಡಬಾರ್ದು ಅಂತ ಮಾಡಬೇಕು, ಮಾಡೋದ್ರ ಜೊತೆಗೆ ನಮ್ಮನ್ನ ಇನ್ವಾಲ್ವ್ಮೆಂಟ್ ಇರಬೇಕು. ಸಂಘದ ಬಗ್ಗೆ ನಾವೇನು ಒಡನಾಟ ಇಟ್ಕೊಂಡಿರ್ತೇವೆ, ಒಡನಾಟ ಇಟ್ಕೊಂಡು ಚರ್ಚೆ ಮಾಡಿದ್ರೆ ಆ ಸಂಘದ ಆಗುವ ಬೆಳೆಯನ್ನು ಸಂಘ ಬೆಳಲಿಕ್ಕೆ ಏನು ಕಾರಣ ಆಗುತ್ತೆ, ಸಂಘದ ಜೊತೆ ನಮ್ಮ ಒಡನಾಟ ಆಗಿರ್ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ಚರ್ಚೆ ಮಾಡಬೇಕು. ತಾಳೂರು ವಿಶೇಷವಾಗಿ ನೀವು ಯಾವುದೇ ತರದ ಚರ್ಚೆ ಭಾಗವಹಿಸಿಲ್ಲ ಅಂದ್ರೆ ಈ ಸಂಘ ಸರಿದಾರಿ ಸಾಗ್ತಾ ಇದೆ. ಇಲ್ಲಿನ ಆಡಳಿತ ಮಂಡಳಿ ನಿಮ್ ಜೊತೆ ಸಮರ್ಪಕವಾಗಿ ಹೊಂದಾಣಿಕೆಯಿಂದ ನಿಮ್ಮ ಪ್ರೀತಿ ವಿಶ್ವಾಸ ಗಳಿಸಿದ್ದಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಗಿರ್ಬೋದು, ಆಡಳಿತ ಮಂಡಳಿ ಅಧ್ಯಕ್ಷ, ಉಪಾಧ್ಯಕ್ಷ, ನಿರ್ದೇಶಕರಾಗಿರ್ಬೋದು, ನಿಮ್ಮ ಕಷ್ಟ ಕಾರ್ಯದಲ್ಲಿ ಹೊಂದಿಸಿರ್ತಾರೆ ಅಂತ ನಾವು ನೋಡಬಹುದು. ನೀವೇನಾದ್ರೂ ಅನ್ಕೋಬಹುದು, ನಾನು ನಿರ್ದೇಶಕನಾದ ನಂತರದಲ್ಲಿ ಈ ಸಂಘಕ್ಕೆ ವಿಶೇಷವಾದ ಆದ್ಯತೆಯನ್ನು ಕೊಟ್ಟು ಯಾರ ವೈಯಕ್ತಿಕವಾಗಿ ಕೇಳ್ತಿರ್ಬೋದು, ಸಂಘದ ಸಾಮೂಹಿಕವಾಗಿರ್ಬೋದು. ಮೊನ್ನೆ ಕೂಡ ನಾವೊಂದು ಹೊಸದಾಗಿ ಕಡಿಮೆ ಇರೋ ತರ ಲಾಸ್ಟ್ ಟೈಮ್ ಕೇಳಿದ್ರು ನಮ್ಮ ನಾಯಕರು, ಕಡಿಮೆ ಆಗಿದೆ. ಆ ನಿಟ್ಟಿನಲ್ಲಿ ಈಗಲೂ ಕೂಡ ಪ್ರಯತ್ನ ಆಗಿದೆ. ಮುಂದಿನ ದಿನಗಳಲ್ಲಿ ಹೊಸ ಸಾಲದ ಅರ್ಜಿಗಳಿದ್ರೆ ಈ ಮಹಾಸಭೆ 25 ಕಳೆದ ನಂತರದಲ್ಲಿ ಅದ್ರ ಬಗ್ಗೆ ಏನಾದ್ರು ಸಲಹೆ ಸೂಚನೆಗಳಿದ್ರೆ ತಿಳಿಸುವಂತದೇ ಈ ಕಾರ್ಯಕ್ರಮದ ಉದ್ದೇಶ. ಈಗಾಗಲೇ ಈ ಸಂಘ ಸಹಿತ 5 ಕೋಟಿಗಿಂತ ಹೆಚ್ಚು ಕೆಜಿ ಸಾಲ, ಬೆಳೆ ಸಾಲ, ಮತ್ತೆ 1 ಕೋಟಿವರೆಗೂ FTL ಸಾಲ ಹಾಗೂ ಹೈನುಗಾರಿಕೆ ಸಾಲ ಆಗಿ 33 ಲಕ್ಷ ಹೈನುಗಾರಿಕೆ ಸಾಲ, ಮತ್ತೆ ಡೈರಿ ಡೆವಲಪ್ಮೆಂಟ್ ಸಾಲ ಅಂತ ಒಂದು 20 ಲಕ್ಷ ನಾವು ಈ ಸಂಘಕ್ಕೆ ಸಾಲ ಕೊಟ್ಟಿದ್ವಿ. ಈ ಸಂಘದಲ್ಲಿ ನಮ್ಮ ಜಿಲ್ಲಾ ಬ್ಯಾಂಕ್ನಿಂದ ಯಾವುದೇ ರೀತಿ ಹೊಸ ಯೋಜನೆಗಳಿದ್ರೆ ಅಥವಾ ಹೊಸ ಸಾಲಗಳ ಯೋಜನೆಗಳಿದ್ರೆ ಅದಕ್ಕೆ ಬೇಕಾದ್ರೆ ನಾವು ನಮ್ಮ ಸಿಒಗೆ ತಿಳಿಸ್ತೀವಿ. ಬೇಕಾದ್ರೆ ಅದಕ್ಕೆ ಯಾರು ಫಲಾನುಭವಿಗಳಿದ್ರೆ ಅದನ್ನ ನೀವು